ನಮ್ಮ ಭೂಮಿಯ 71% ಭಾಗವು ನೀರಿನಿಂದ ಆವರಿಸಿದೆ. ಆಗಿದ್ದಲ್ಲಿ ನೆಲ ನಮಗೆ ಸುರಕ್ಷಿತವೇ ಎನ್ನುವ ಪ್ರಶ್ನೆ ಈ ಪ್ರಪಂಚದ ಅನೇಕ ಜನಗಳಿಗೆ ಈಗಾಗಲೇ ಮೂಡುತ್ತಿದೆ. ಇದರ ಪ್ರಮುಖ ಕಾರಣಗಳು ಇತ್ತೀಚಿನ ಕಾಲದಲ್ಲಿ ಭೂಕಂಪಗಳು, ಸುನಾಮಿಗಳು ಮತ್ತು ಹೆಚ್ಚುತ್ತಿರುವ ಸಮುದ್ರದ ಮಟ್ಟ ಅನೇಕ ದೇಶಗಳನ್ನು ಅಪಾಯದ ಕಡೆಗೆ ದೂಡುತ್ತಿವೆ. ಹೌದು, ಜಗತ್ತಿನ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆಹಾರ ಮತ್ತು ಶಕ್ತಿಯ ಕೊರತೆಯ ಸಮಸ್ಯೆಗಳು ನಮಗೆ ಸವಾಲಾಗಿ ನಿಂತಿವೆ. ಆದರೆ ಈ ಎಲ್ಲಾ ಸಮಸ್ಯೆಗಳಿಗೆ ಜಪಾನ್ ಕಂಡು ಹಿಡಿದಿರುವ ಅಚ್ಚರಿಯ ಉತ್ತರವೇ ಓಷನ್ ಸ್ಪಿರಲ್. ಇದು ಕೇವಲ ಒಂದು ಕಟ್ಟಡವಲ್ಲ, ಇದು ವಾಸಸ್ಥಳ, ಉದ್ಯಮ, ಶಕ್ತಿ ಉತ್ಪಾದನೆ ಮತ್ತು ಸಂಪನ್ಮೂಲ ಸಂಶೋಧನೆ ಇವೆಲ್ಲವನ್ನು ಒಳಗೊಂಡು ಸಮುದ್ರದ ಆಳದಲ್ಲಿ ವಾಸಿಸುವ ಒಂದು ಮಹಾನಗರ. ಹೌದು, ಜಪಾನ್ ಮೂಲದ ಶಿಮಿಜು ಕಾರ್ಪೊರೇಷನ್ ನಿರ್ಮಿಸಲು ಹೊರಟಿರುವ ಈ ಮಹಾನಗರದಲ್ಲಿ ಸುಮಾರು 5,000 ಜನ ವಾಸಿಸಬಹುದಂತೆ. ಹಾಗಿದ್ರೆ ಏನು ಈ ಮಹಾನಗರದ ಕತೆ? ಜಪಾನ್ ದೇಶ ಮಾಡಲು ಹೊರಟಿರುವುದಾದರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಾನೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ ದೇಶವು ಒಂದು ದ್ವೀಪ ರಾಷ್ಟ್ರ. ಅಲ್ಲಿ ಭೂಕಂಪಗಳು, ಸುನಾಮಿಗಳು ಇವು ಅವರ ಜೀವನದ ಭಾಗವೇ ಆಗಿಬಿಟ್ಟಿದೆ. ಆದರೆ ಈಗ ಅವರಿಗೆ ಇನ್ನೊಂದು ದೊಡ್ಡ ಸವಾಲು ಎದುರಾಗುತ್ತಿದೆ. ಅದು ಏನಂದ್ರೆ ಹೆಚ್ಚುತ್ತಿರುವ ಸಮುದ್ರದ ಮಟ್ಟ. ಹೌದು, ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಲವಾರು ದ್ವೀಪಗಳು ಮುಳುಗುವ ಅಪಾಯದಲ್ಲಿದೆ. ಅಂದರೆ ಭವಿಷ್ಯದಲ್ಲಿ ಜಪಾನ್ನ ಕೆಲವು ನಗರಗಳು ನಕ್ಷೆಯಿಂದಲೇ ಕಾಣೆಯಾಗಬಹುದು ಎಂದು ಅನೇಕ ಸಂಶೋಧಕರು ಹೇಳುತ್ತಿದ್ದಾರೆ. ಆದರೆ ಜಪಾನ್ ತಂತ್ರಜ್ಞಾನದಲ್ಲಿ ನಂಬರ್ 1 ದೇಶ. ರೋಬೋಟ್ ನಿಂದ ಹಿಡಿದು ನಿಖರವಾದ ಇಂಜಿನಿಯರಿಂಗ್ ತನಕ ಜಪಾನ್ ತನ್ನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ದೇಶ. ಹೀಗಾಗಿ ಅವರು ಯೋಚಿಸಿದ್ರು, ನಾವು ನೀರಿನಿಂದ ಓಡೋ ಬದಲು ಅದೇ ನೀರಿನೊಳಗೆ ಬದುಕಲು ಏನಾದ್ರೂ ಮಾಡೋಣ ಅಂತ. ಇದರಿಂದ ಹುಟ್ಟಿದ್ದೆ ಈ ಓಷನ್ ಸ್ಪಿರಲ್ ಅನ್ನೋ ಸಮುದ್ರದೊಳಗಿನ ಮಹಾನಗರದ ಪ್ರಾಜೆಕ್ಟ್. ಮುಳುಗುವ ಅಪಾಯದಲ್ಲಿರುವ ದ್ವೀಪದ ಸಮುದಾಯಗಳಿಗೆ ಸುರಕ್ಷಿತ ವಸತಿ ಕಲ್ಪಿಸುವುದು ಮತ್ತು ಸಮುದ್ರದ ಸಂಪನ್ಮೂಲಗಳಿಗೆ ಪರ್ಯಾಯವಾಗಿ ಸಮುದ್ರದೊಳಗೆ ಶಕ್ತಿ, ಆಹಾರ ಮತ್ತು ಸಂಪನ್ಮೂಲಗಳನ್ನು ಹುಡುಕೋದು ಈ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಭೂಮಿ ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂದ್ರೆ ಜಪಾನ್ ಹೇಳ್ತಾ ಇದೆ, ಸರಿ ಆಗ ನಾವು ಸಮುದ್ರದೊಳಗೆ ಹೊಸ ಭೂಮಿ ಕಟ್ಟುತ್ತೀವಿ ಅಂತ. ಇನ್ನು ಈ ಸಂಪೂರ್ಣ ಸಮುದ್ರ ಮಹಾನಗರವನ್ನು ಶಿಮಿಜು ಕಾರ್ಪೊರೇಷನ್ 3 ಪ್ರಮುಖ ಭಾಗಗಳಾಗಿ ವಿನ್ಯಾಸಗೊಳಿಸಿದೆ. ಹೌದು, ಮೊದಲನೆಯದು ಬ್ಲೂ ಗಾರ್ಡನ್. ಇದು ನಗರದ ಹೃದಯ ಭಾಗ, ಅಂದರೆ ಜನರು ವಾಸಿಸುವ ಮುಖ್ಯ ಸ್ಥಳ. ಅಂದಾಜು 1/2 ಕಿಲೋಮೀಟರ್ ವ್ಯಾಸದ ಈ ವಿಶಾಲ ಸಮುದ್ರ ನಗರ ಸಮುದ್ರದ ಮೇಲ್ಮೈನಿಂದ ಸ್ವಲ್ಪ ಕೆಳಕ್ಕೆ ತೇಲುತ್ತಿರುತ್ತದೆ. ಈ ಹೃದಯ ಭಾಗದಲ್ಲಿ ಎಲ್ಲವೂ ಸಿಗುತ್ತದೆ. ಅಂದರೆ ಮನೆಗಳು, ಶಾಪಿಂಗ್ ಸೆಂಟರ್ಗಳು, ಹೋಟೆಲ್ಗಳು, ಹೀಗೆ ಮಾನವರಿಗೆ ಬೇಕಾದ ಎಲ್ಲವೂ ಇಲ್ಲಿ ಸಿಗುತ್ತದೆ. ಮತ್ತೊಂದು ಮುಖ್ಯ ವಿಷಯ ಏನಂದ್ರೆ, ದೊಡ್ಡ ಚಂಡಮಾರುತ ಅಥವಾ ಕೆಟ್ಟ ಹವಾಮಾನ ಬಂದಾಗ ಈ ಬ್ಲೂ ಗಾರ್ಡನ್ ಸಂಪೂರ್ಣವಾಗಿ ನೀರಿನೊಳಗೆ ಮುಳುಗಿ ಅಲ್ಲಿನ ನಿವಾಸಿಗಳಿಗೆ ಭದ್ರತೆ ಒದಗಿಸುತ್ತದೆ. ಹೌದು, ಇದು ನಿಜವಾಗಿಯೂ ತೇಲುವ ನಗರ. ಯಾವುದೇ ಕೆಟ್ಟ ಸಮಯದಲ್ಲೂ ಸಮುದ್ರದೊಳಗೆ ಮುಳುಗಿ ಜನರನ್ನು ರಕ್ಷಿಸಬಲ್ಲ ಒಂದು ಸುರಕ್ಷಿತ ಕೋಟೆ ಎಂದು ಶಿಮಿಜು ಕಾರ್ಪೊರೇಷನ್ ಹೇಳುತ್ತಿದೆ. ಇದಾದ್ಮೇಲೆ ಬರುತ್ತೆ ಇನ್ಫ್ರಾಸ್ಪಿರಲ್. ಬ್ಲೂ ಗಾರ್ಡನ್ ನಿಂದ ಸಮುದ್ರದ ತಳದವರೆಗೆ ಸುತ್ತಿಕೊಂಡು ಹೋಗುವ ಈ ಇನ್ಫ್ರಾಸ್ಪಿರಲ್ ಬೃಹತ್ ಸುರಳಿ ಆಕಾರದ ಮಾರ್ಗವಾಗಿರುತ್ತದೆ. ಈ ಮಾರ್ಗದ ಉದ್ದ ಅಂದಾಜು 15 ಕಿಲೋಮೀಟರ್ ಆಗಿರಬಹುದು ಎಂದು ಹೇಳಲಾಗ್ತಾ ಇದೆ. ಆದ್ರೆ ಇದು ಕೇವಲ ಒಂದು ಮಾರ್ಗವಲ್ಲ, ಇದು ಸಂಪೂರ್ಣ ಮಹಾನಗರದ ಜೀವನಾಡಿ. ಹೌದು, ಏನಕ್ಕೆ ಅಂದ್ರೆ ಈ ಮಹಾನಗರದ ಹೃದಯ ಭಾಗಕ್ಕೆ ಅಂದ್ರೆ ಬ್ಲೂ ಗಾರ್ಡನ್ ಗೆ ಬೇಕಾದಂತಹ ನೀರಿನ ಸರಬರಾಜು ಆಗಲಿ, ಆಮ್ಲಜನಕ ಆಗಲಿ ಅಥವಾ ವಿದ್ಯುತ್ ಆಗಲಿ ಎಲ್ಲವೂ ಈ ಮಾರ್ಗದ ಮೂಲಕವೇ ಹರಿದಾಡುತ್ತವೆ.
ನೋಡಿ, ಈ ಓಷನ್ ಸ್ಪಿರಲ್ ಅನ್ನೋ ಈ ಮಹಾನಗರದ ಪ್ರಾಜೆಕ್ಟ್ ಏನಿದೆ, ಇದು ಭೂಮಿಯ ಸಂಪರ್ಕವೇ ಇಲ್ಲದೆ ಸಂಪೂರ್ಣವಾಗಿ ಸಮುದ್ರದಲ್ಲಿಯೇ ತೇಲುವ ಮಹಾನಗರವಾಗಿರುತ್ತದೆ. ಮತ್ತು ಈ ನಗರಕ್ಕೆ ಬೇಕಾದಂತಹ ಸಂಪನ್ಮೂಲಗಳು ಅಂದರೆ ನೀರು, ವಿದ್ಯುತ್, ಆಮ್ಲಜನಕ ಎಲ್ಲವನ್ನು ಅರ್ತ್ ಫ್ಯಾಕ್ಟರಿ ಎಂಬ ಸಮುದ್ರದ ತಳದಲ್ಲಿರುವ ಕೇಂದ್ರದಿಂದಲೇ ಪಡೆಯಲಾಗುತ್ತದೆ. ಹೌದು, ಮೂರನೆಯದು ಅರ್ತ್ ಫ್ಯಾಕ್ಟರಿ. ಈ ಓಷನ್ ಸ್ಪಿರಲ್ ನಗರಕ್ಕೆ ಬೇಕಾದಂತಹ ವಿದ್ಯುತ್ ಮತ್ತು ಸಂಪನ್ಮೂಲಗಳನ್ನು ಒದಗಿಸುವಂತಹ ಮುಖ್ಯ ಕೇಂದ್ರ. ಆಳ ಸಮುದ್ರದ ಸಂಪನ್ಮೂಲಗಳನ್ನು ಅಂದರೆ ಅಮೂಲ್ಯ ಲೋಹಗಳನ್ನು ಉತ್ಪನ್ನ ಮಾಡಲು ಸಂಶೋಧಕರು ಸಂಶೋಧನೆಯನ್ನು ನಡೆಸುತ್ತಿದ್ದಾರೆ. ಜೊತೆಗೆ ಇಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸಿ ಇಂಗಾಲದ ಡೈಆಕ್ಸೈಡ್ ಅನ್ನು ಮಿಥೇನ್ ಶಕ್ತಿಯನ್ನಾಗಿ ಅಂದರೆ ಇಂಧನ ಅಥವಾ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಯೋಜನೆ ಕೂಡ ಇದೆ. ಅಂದರೆ ಈ ಅರ್ತ್ ಫ್ಯಾಕ್ಟರಿ ಕೇವಲ ಶಕ್ತಿ ಕೊಡೋದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಸ್ವಾವಲಂಬಿ ಮತ್ತು ಹಸಿರು ತಂತ್ರಜ್ಞಾನಗಳಿಂದ ಕೂಡಿದ ಮಹತ್ವದ ಕೇಂದ್ರವಾಗಿರುತ್ತದೆ. ಇನ್ನು 3-4 ಕಿಲೋಮೀಟರ್ ಆಳದಲ್ಲಿರುವ ನೀರಿನ ಒತ್ತಡವನ್ನು ತಡೆಯುವುದು ಅಷ್ಟೊಂದು ಸುಲಭದ ಮಾತಲ್ಲ. ಆದರೆ ಶಿಮಿಜು ಕಾರ್ಪೊರೇಷನ್ ಹೇಳುವಂತೆ ಈ ಮಹಾನಗರವನ್ನು ನಿರ್ಮಿಸಲು ನಾವು ಸಾಮಾನ್ಯ ಕಾಂಕ್ರೀಟ್ ಬಳಸಲಾಗುವುದಿಲ್ಲ. ಅದಕ್ಕೆ ಬದಲು ತುಕ್ಕು ಹಿಡಿಯದ ಹೆಚ್ಚು ಸಾಮರ್ಥ್ಯ ಹೊಂದಿರುವ ರೇಸಿಸ್ ಕಾಂಕ್ರೀಟ್ ಮತ್ತು 3D ಪ್ರಿಂಟಿಂಗ್ ತಂತ್ರಜ್ಞಾನಗಳನ್ನು ಬಳಸಬೇಕಾಗುತ್ತದೆ. ಹಾಗೆ ಕುಡಿಯುವ ನೀರಿಗೂ ಈಗಾಗಲೇ ಶಿಮಿಜು ಕಾರ್ಪೊರೇಷನ್ ಯೋಜನೆ ರೂಪಿಸಿದ್ದಾರೆ. ಹೌದು, ಕುಡಿಯುವ ನೀರಿಗಾಗಿ ಆಳ ಸಮುದ್ರದ ಒತ್ತಡವನ್ನೇ ಬಳಸಿ ಉಪ್ಪಿನಾಂಶ ನಿವಾರಣೆ ಮಾಡಲು ಯೋಚಿಸಿದ್ದಾರೆ. ಈ ಮಹಾನಗರ ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿರಲು OTEC ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಅಂದರೆ ಸಮುದ್ರದ ಮೇಲ್ಮೈನಲ್ಲಿರುವ ಬೆಚ್ಚಗಿನ ನೀರು ಮತ್ತು ಸುಮಾರು 1000 ಮೀಟರ್ ಆಳದಲ್ಲಿರುವ ತಣ್ಣಗಿನ ನೀರಿನ ತಾಪಮಾನ ವ್ಯತ್ಯಾಸವನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಲು ಯೋಚಿಸಿದ್ದಾರೆ. ಆದರೆ ಜಪಾನ್ ಮೂಲದ ಶಿಮಿಜು ಕಾರ್ಪೊರೇಷನ್ ಕೈಗೊಂಡಿರುವ ಈ ಒಂದು ಪ್ರಾಜೆಕ್ಟ್ ಅಷ್ಟು ಸುಲಭವಲ್ಲ. 2040 ಒಳಗೆ ಇದು ಸಿದ್ಧವಾಗಬೇಕೆಂದರೆ ಸುಮಾರು $3 ಟ್ರಿಲಿಯನ್ ಅಷ್ಟು ಹಣ ಬೇಕಾಗುತ್ತದೆ. ಅಷ್ಟೇ ಅಲ್ಲ, ಇದಕ್ಕೆ ಕೆಲವು ಅತ್ಯಾಧುನಿಕ ತಂತ್ರಜ್ಞಾನಗಳು ಕೂಡ ಬೇಕಾಗುತ್ತದೆ. ಆದರೆ ಶಿಮಿಜು ಕಾರ್ಪೊರೇಷನ್ ವಕ್ತಾರರು ಹೇಳುವಂತೆ ಇದು ಕೇವಲ ಕನಸಲ್ಲ, ಇದು ನಿಜವಾದ ಗುರಿ. ಹೌದು, 1963ರಲ್ಲಿ ಪ್ರಸಾರವಾಗುತ್ತಿದ್ದ ಒಂದು ಫೇಮಸ್ ಕಾರ್ಟೂನ್ ಶೋ ನಲ್ಲಿ ಮೊಬೈಲ್ ಫೋನ್ ನ ತೋರಿಸಿದ್ರು. ಅದು ಆಗ ಇರಲೇ ಇಲ್ಲ. ಆದರೆ ಈಗ ಎಲ್ಲರ ಬಳಿಯೂ ಇದೆ. ಹಾಗೆ ನಮಗೆ ಬೇಕಾದ ತಂತ್ರಜ್ಞಾನವು ಮುಂದಿನ 15 ವರ್ಷದಲ್ಲಿ ನಮಗೆ ಸಿಗುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕಿಂತ ಮೊದಲೇ ಸಮುದ್ರದ ಮೇಲೆ ದುಬೈ ಒಂದು ಹೊಸ ಭೂಮಿಯನ್ನೇ ನಿರ್ಮಿಸಿದೆ. ಇದು ನಿಮಗೆ ತಿಳಿದೇ ಇರುತ್ತೆ. ಮತ್ತು ಸೌದಿ ಅರೇಬಿಯಾ ವಿಶ್ವದ ಮೊದಲ ಮತ್ತು ಅತಿ ದೊಡ್ಡ ತೇಲುವ ಕೈಗಾರಿಕಾ ನಗರವನ್ನು ನಿರ್ಮಿಸಲು ಘೋಷಿಸಿದೆ. ಆದರೆ ದುಬೈ ಮತ್ತು ಸೌದಿ ಅರೇಬಿಯಾದ ಯೋಜನೆಗಳು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಮೇಲೆ ನಂಬಿಕೆ ಇಟ್ಟಿದೆ. ಆದರೆ ಜಪಾನ್ ಮೂಲದ ಶಿಮಿಜು ಕಾರ್ಪೊರೇಷನ್ ಮಾನವ ವಸತಿಯನ್ನು ಸಂಪೂರ್ಣವಾಗಿ ಸಮುದ್ರದೊಳಗೆ ಕರೆದೊಯ್ಯುವ ಮಹಾಯೋಜನೆಗೆ ಮುಂದಾಗಿದೆ. ಹೌದು, ಜಪಾನ್ ಮಾನವನ ಭವಿಷ್ಯದ ಬದುಕನ್ನು ನಿರ್ಮಿಸಲು ಹೊರಟಿದೆ. ಓಷನ್ ಸ್ಪಿರಲ್ ನಿಜಕ್ಕೂ ಅದ್ಭುತವಾದ ಮಹಾಯೋಜನೆ. ಆದರೆ ಅದಕ್ಕೆ ಸವಾಲುಗಳು ಕೂಡ ಸಾಕಷ್ಟಿದೆ. ಹಣಕಾಸು, ತಂತ್ರಜ್ಞಾನ ಮತ್ತು ಪರಿಸರ ಸಂರಕ್ಷಣೆ ಎಲ್ಲವನ್ನೂ ಈಗ ಶಿಮಿಜು ಕಾರ್ಪೊರೇಷನ್ ನಿರ್ವಹಿಸಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಇದು ಕೇವಲ ಒಂದು ನಗರವಲ್ಲ, ಇದು ಭವಿಷ್ಯದ ಶಕ್ತಿ, ಆಹಾರ ಮತ್ತು ನೀರಿನ ಸೊಲ್ಯೂಷನ್ ಹುಡುಕೋ ಒಂದು ವೇದಿಕೆ. ಇಂತಹ ಮೆಗಾ ಪ್ರಾಜೆಕ್ಟ್ ನಿಜಕ್ಕೂ ಭವಿಷ್ಯದ ಪರಿಹಾರವೇ ಇಲ್ಲ ಪರಿಸರಕ್ಕೆ ಅಪಾಯವೇ ಎಂದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ದಯವಿಟ್ಟು ಸಖತ್ ಟಾಪಿಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ನೀಡಿ. ಮತ್ತಷ್ಟು ಅದ್ಭುತ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ.